అవునా కేఈబి ఇంకేమన్నా ఇచ్చారా పరిహారము ಯಾರು KEB ಅವ್ರು ಯಾರಿದ್ದೀರಾ ಸರ್ ಅಮ್ಮ ಇವರು ಏನು ಇವ್ರಿಗೆ ಏನಾದರೂ ಪರಿಹಾರ ಕೊಡಕ್ಕೆ ಬರುತ್ತಮ್ಮ అన్న ఏమైంది ఇప్పుడు పెన్షన్ ఏం వస్తాండ్లేదా సార్ బరుత్తా సార్ ಹೌದಾ ಎಷ್ಟು ದಿನ ಆಯ್ತು ಹಿಂಗಾಗಿ ಯಾಕೆ ಪೆನ್ಷನ್ ಏನಾದರೂ ಮಾಡಿಸೋದಲ್ಲ ಸರ್ ಯಾರು ಸರ್ ನಮ್ಮಲ್ಲಿ ಪೆನ್ಷನ್ನು ಬ್ರದರ್ ಇವ್ರಿಗೆ ಬರುತ್ತಲ್ಲ ಮತ್ತೆ ಯಾಕೆ ಬ್ರದರ್ ಯಾವಾಗ ಫಾಲೋ ಮಾಡ್ತೀರಿ ಕಾರ್ಡಾ ಎಲ್ಲಿ ಮಾಡಿಸೋದು ಅದು ಅಣ್ಣ ಒಂದು ಕೆಲಸ ಮಾಡು ನೀನು ಈಗ ಡಿಸೇಬಲ್ಡ್ ಸರ್ಟಿಫಿಕೇಟ್ ಕಾರ್ಡ್ ಮಾಡಿಸೋಣ ಬರ್ಕೊಳ್ಳಿ ನೋಟ್ ಏನು ತೊಗೊಂಡು ಪೇರ್ನಿದೆ ಅನಿಲ್ ಅಂತ ನಂಬರ್ ಬರ್ಕೊಳ್ಳಿ ಸರ್ ಈಗ ಪ್ರೊಸೀಜರ್ ಏನು ಅವ್ರು ಕಾರ್ಡ್ ಕೊಡ್ತಾರಾ ಎಸ್ ಸರ್ ಅವ್ರು ಕಾರ್ಡ್ ಕೊಡ್ತಾರೆ ಎಲ್ಲರೂ ಹಿರಿಯ ಮಹಿಳಾ ಮತ್ತು ಇದು ಅಂಗವಿಕಲ ಕಲ್ಯಾಣ ಇಲಾಖೆ ಪ್ಲಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎರಡು ಸೇರಿ ಒಂದು ಕಾರ್ಡ್ ಕೊಡ್ತಾರೆ ಅದು ಕೊಟ್ಟ ನಂತರ ಆಮೇಲೆ ಎಷ್ಟು ಬರುತ್ತೆ ಸರ್ ಕೊಡ್ತಾರೆ 1000 ದಿನ ಅಲ್ಲ ಪೂರ್ತಿ ಕೈಯ ಕಟ್ಟಾಗಿದೆ ಅಲ್ಲ ಕೈಯ ಕಟ್ಟಾಗಿದೆ 100% ಸರ್ 1400 ಅಣ್ಣ ವೇಯ್ನ ಎಷ್ಟು ದಿನದಲ್ಲಿ ಆಗುತ್ತಿದೆ ಅವ್ರ ಪೆನ್ಷನ್ನು ಕಾರ್ಡ್ ಮಾಡಿಸೋದಲ್ಲ ನಾವೇ ಇದ್ದೀವಿ ಸರ್ಟಿಫಿಕೇಟ್ ಕೊಟ್ಟರೆ ಆಯ್ತು ಸರ್ ನಾವು ಇಮಿಡಿಯೇಟ್ ಮಾಡ್ತೀವಿ ಇವಾಗ ಎಲ್ಲಿ ಸರ್ ಕೊಡಿಸೋದು ಸರ್ ಒಂದು 15 ದಿವಸ ಅಮ್ಮ ನೋಡಮ್ಮ ಅಮ್ಮ ಇವ್ರದ್ದು ಅಷ್ಟೇ ನಿಮ್ಮ ಜವಾಬ್ದಾರಿ ನೀವು ಫಾಲೋ ಅಪ್ ಮಾಡ್ಬೇಕಮ್ಮ ಅಮ್ಮ KEBಯಲ್ಲಿ ಈಗ ನಿಮ್ಮಿಂದ ಆಗಿರೋದಕ್ಕೆ ಕೆಲಸಕ್ಕೆ ಏನಾದರೂ ರೆಫರ್ ಮಾಡ್ಬೋದಮ್ಮ ವಿಚಾರಿಸಿ ನೋಟ್ ಮಾಡ್ಕೊಳ್ಳಿ ನೋಡೋಣ ಏನು ಕ್ವಾಲಿಫಿಕೇಷನ್ ಫೈನಲ್ ಇಯರ್ ಡಿಗ್ರಿ ಫೈನಲ್ ಅಂದರೆ ಇನ್ಕಂಪ್ಲೀಟ್ ಆಯ್ತು ಅದು ಆಯಿತು ಅವಾಗ PUC ಮುಗಿದಿದ್ದೆ ITI ಮತ್ತು ITI ಮೇಲೆ ಹೋಗ್ಬೇಕೇನಾದರೂ ITI ಆಗಿದೆಯಮ್ಮ ನೋಡಿ ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ಅದು ಬಂದಿಲ್ವಾ ಅಲ್ಲ ಅದೊಂದು ರಿಪೋರ್ಟ್ ಮಾಡಿಸಿ పెన్షన్ ಒಂದು అన్న 1100 రూపాయలు ఏమో వస్తుందంటనా ఫస్ట్ అది చేసిద్దాము ఇప్పుడు జాబ్ది ఏమి ఇప్పుడు పాపం ఆ పిల్లోడు ఇంటిని ఇంకా పారాడల్లా అది ఏమి ఎట్లా అని చూద్దాము జాబ్ది నేను తిరిగా చెప్తాను ఫస్ట్ పెన్షన్ వచ్చేతర చేస్తాను అట్లా చేద్దాం తమ్ముడు ಯಾರು 60 ವರ್ಷ ತೋರಿಸ್ತಿದೆ ಸರ್ ఇప్పుడు మీరు ఊరోళ్ళంతా బస్సు వస్తే యాడ్ తిప్పుకొనేకి దావు చూపియండి నేను ఈ పద్దే మాట్లాడతాను ಅಲ್ಲ ಈಗ ಅದೇ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಬಸ್ ತಿಪ್ಕೊ ಈಗ ಜಾಗ ತೋರಿಸ್ಬಿಡಿ ಕ್ಲೀನ್ ಮಾಡಿ ಇವತ್ತಿಂದನೇ ಬರಂಗೆ ಮಾಡ್ತೀನಿ ಬೇಡ ಇರಮ್ಮ ಈಗ ಕ್ಲೀನ್ ಮದ್ರೆಡಿ ಸರ್ ನಾಳೆ ಚರಂಡಿ ಸೈಡಲ್ಲಿ ಬೆಳೆದಿರೋ ಗಿಡಗಳೆಲ್ಲ ಕ್ಲೀನ್ ಮಾಡಿಸ್ತೀನಿ ಬಿಡಿ వద్దులే చేపిస్తాను చెప్పిండనమ్మా చేపిస్తాను క్లీన్గా అంతా చేపిస్తాను అక్క ಬೇರೆ ఇంకేముంది అక్క కదా ఇప్పుడు భవన వేసిస్తానులే సముదాయ భవనం కట్టిస్తా ఏ యాడో పుడుకుదాం ఉండో నీకు సముదాయ భవనం అయితే బాగుంటుంది